ಒಂದು ನಿಮಿಷ. ನಮಸ್ಕಾರ ಸ್ನೇಹಿತರೆ, ಇದು ಬುಧವಾರ ಮಾರ್ನಿಂಗು 6:30ಗೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡಿದ್ರೆ ಆಯಿತಾ, ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಕಟ್ ಮಾಡಿದ್ದು ಹೀಗೆ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ ಪೌಡರ್ ಹಾಕಿ ಕೊಡ್ಬೋದು ಮಕ್ಕಳಿಗೆ ತಿನ್ನೋಕ್ಕೆ. ಸೊ ಅವರಿಗೆ ತಿನ್ನೋಕ್ಕಂದರೆ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರ ನಾನು ಕಟ್ ಮಾಡಿಕೊಡ್ಲಿಲ್ಲ, ಜ್ಯೂಸ್ ಮಾಡಿಕೊಟ್ರೆ ಆಯಿತು ಅಂತ. ಸೊ 4 ಗ್ಲಾಸಿಗೆ 2 ಸ್ಪೂನ್ ಸಕ್ಕರೆ ಹಾಕ್ತಾ ಇರೋದು ನಾನು. ಜ್ಯೂಸ್ ತುಂಬ ಚೆನ್ನಾಗಾಗುತ್ತೆ. ಈ ಥರ ಕಟ್ ಮಾಡಿಕೊಡೋದಕ್ಕಿಂತ ಈ ಥರ ಜ್ಯೂಸ್ ಮಾಡಿಕೊಡೋದೇ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಯಾಕಂದರೆ ಟೈಮು ಉಳಿತಾಯ ಆಗುತ್ತೆ. ಮಕ್ಕಳು ತಿನ್ನು ಅಂತಂದರೆ ಆಟ ಆಡ್ಕೊ ತಿಂತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಈ ಥರ ಜ್ಯೂಸ್ ಮಾಡಿದ್ರೆ ಬೇಗನೆ ಕುಡಿತಾರೆ. ನನ್ನ ಮಗನಿಗಂತೂ ತುಂಬ ಇಷ್ಟ ಆಗಲ್ಲ ಫ್ರೂಟ್ಸು, ಆದರೂ ಭೀ ನಾನು ಜಬರ್ದಸ್ತಿ ಮಾಡಿ ಆದರೂ ಕುಡಿಸ್ತೀನಿ. ನೋಡಿ, ಈ ಗ್ಲಾಸಲ್ಲಿ ಹಾಕಿದ್ರೆ ಕಾಣಿಸಲ್ಲ, ಅದಕ್ಕೋಸ್ಕರ ನಾನು ಮತ್ತೆ ಗಾಜಿನ ಗ್ಲಾಸಲ್ಲಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಫುಲ್ ಕಲರ್ಫುಲ್ಲಾಗಿ. ನಾನು ಇದರಲ್ಲಿ ಐಸ್ ಹಾಕಿಲ್ಲ, ಏನೂ ಹಾಕಿಲ್ಲ. ನೋಡಿ ಸ್ನೇಹಿತರೆ, ಈ ಥರ ಪ್ಯೂರ್ ಜ್ಯೂಸು ಮನೇಲಿ ಮಾಡಿಕೊಟ್ರೆ ಮಕ್ಕಳಿಗೆ ಹೆಲ್ತಿಯಾಗಿರುತ್ತೆ. ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಅನ್ನೋ ಅಂಶನೂ ಒಳಗೊಂಡಿದ್ದು. ನಾವು ಹೆಣ್ಮಕ್ಳಿಗಂದರೆ ಈ ಥರ ಜ್ಯೂಸ್ ಮಾಡಿಕೊಡಿದ್ರೆ ಯಾಕೆಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅವ್ರು ಯಾಕೆ ಅಂದರೆ ಅವರು ಸ್ಕಿನ್ ಬಗ್ಗೆ ತುಂಬಾ ಏನು ಕೇರ್ ತೊಗೊಳ್ತಾ ಇರ್ತಾರಲ್ಲ, ಸೊ ಅದಕ್ಕೋಸ್ಕರ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದರೆ ಮುಖದ ನೆರಿಗೆಗಳು ಏನು ಅಂದರೆ ಈ ಥರ ನೆರಿಗೆಗಳು ಆಗ್ತಾವಲ್ಲ, ಅದು ಆಗೋಲ್ಲ. ಡ್ರೈ ಸ್ಕಿನ್ ಅಂತ ಆಗೋಲ್ಲ. ಇದರಲ್ಲಿ ಜಾಸ್ತಿ ನೀರಿನ ಅಂಶ ಇರುತ್ತೆ, ನಿಮ್ಗೆ ಗೊತ್ತೇ ಇರುತ್ತೆ, ನಾನು ಹೇಳೋ ಅವಶ್ಯಕತೆಯೇ ಇಲ್ಲ ಅನಿಸುತ್ತೆ. ನೋಡಿ, ನನ್ನ ಮಗಳು ಕುಡಿತಾ ಇದ್ದಾಳೆ. ಸೊ ಮಗ ಅಂದರೆ ತುಂಬ ತರಲೆ ಮಾಡ್ತಾ ಇದ್ದಾನೆ. ಇದ್ರ ಜೊತೆಗೆ ವಾಟರ್ ಮೆಲನ್ ಜ್ಯೂಸ್ ಜೊತೆಗೆ ಉಪ್ಪಿಟ್ಟು ಮಾಡಿದ್ದೆ ನಾನು. ಟಿಫನ್ ಬಾಕ್ಸಿಗೆ ಉಪ್ಪಿಟ್ಟು ಕಟ್ಟಿದ್ದೀನಿ. ಹಾಗೆ ಸ್ನ್ಯಾಕ್ಸು ಇಲ್ಲ ಫ್ರೂಟ್ಸು, ಗ್ರೇಪ್ಸ್ ಏನಾದರೂ ಅವ್ರ ಕಟ್ಬಿಡ್ತೀನಿ. ಮಕ್ಕಳು ಸ್ಕೂಲಿಗೆ ಹೋದರು, ಯಜಮಾನ್ರು ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಸೊ ಅವರೆಲ್ಲ ಕುಡ್ದಿದ್ದಾರಲ್ಲ, ಅವ್ರು ಹೋದ ನಂತರ ಇವಾಗ ನಾನು ಇನ್ನೂ ಸ್ವಲ್ಪ ಮಿಕ್ಕಿದೆ ಅಂತ ಹೇಳ್ದಲ್ಲ, ನನ್ನ ಮಗ ಸ್ವಲ್ಪ ಉಳಿಸಿದ್ನೋ ಅದರಲ್ಲಿ ಮತ್ತೆ ನಾನು ಇನ್ನೊಂದು ಸ್ವಲ್ಪ ವಾಟರ್ ಮೆಲನ್ ಜ್ಯೂಸನ್ನು ಹಾಕ್ಕೊಂಡು ಕುಡಿತಾ ಇದ್ದೀನಿ. ತುಂಬ ಚೆನ್ನಾಗಾಗಿದೆ ಸ್ನೇಹಿತರೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನಂತರ ಹಣ್ಣು ಕೊಡೋಕ್ಕಿಂತ ಈ ಥರ ಅದೇ ಫ್ರೂಟ್ಸ್ ಮಾಡಿಕೊಟ್ರೆ ಮಕ್ಕಳಿಗೆ ಅಂದರೆ ಈಸಿ ಆಗುತ್ತೆ, ಟೈಮ್ನು ಉಳಿತಾಯ ಆಗುತ್ತೆ. ಒಂದು ಹಣ್ಣು ತಿನ್ನೋ ಬದಲಿಗೆ ಅವರು 2 ಹಣ್ಣು ತಿಂತಾರೆ. ಅವರು ಈಗ ನಾವು ಹೆಣ್ಮಕ್ಳು ಅಂದರೆ ಹೆಣ್ಣು ಹುಡುಗಿಯರ ಬಗ್ಗೆ ತುಂಬಾ ಕೇರ್ ತೊಗೋತೀವಿ ತಾಯಿಂದಿರು. ನಾನು ನನ್ನ ಮಗಳ ಬಗ್ಗೆ ತುಂಬಾ ಕೇರ್ ತೊಗೊಳ್ತೀನಿ. ಅವಳ ಸ್ಕಿನ್ ಬಗ್ಗೆ ಇವಾಗಿನಿಂದನೇ ನಾನು ಕೇರ್ ಭಾಳಷ್ಟು ತೊಗೊಳ್ತಾ ಇರ್ತೀನಿ. ಜಾಸ್ತಿ ಅವಳು ಫ್ರೂಟ್ಸ್ ಕೊಡಬೇಕು. ಅವ್ರು ಸ್ಕೂಲಲ್ಲಿ ಮ್ಯಾಮ್ನು ಹೇಳ್ತಾ ಇರ್ತಾರೆ, ಜಾಸ್ತಿ ಫ್ರೂಟ್ಸ್ ತಿನ್ನಿರಿ, ಹೆಲ್ತಿಯಾಗಿರೋದು ವೆಜಿಟೇಬಲ್ ತಿನ್ನಿರಿ, ತರಕಾರಿ ತಿನ್ನಿರಿ, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಸೊ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಸೊ ಅಂದರೆ ಭೀ ನನ್ನ ಮಗಳು ಸ್ಕಿನ್ ಬಗ್ಗೆ ಭಾಳಷ್ಟು ಕೇರ್ ತೊಗೊಳ್ತೀನಿ. ನಮ್ಮ ಯಜಮಾನ್ರು ನೋಡಿ ಮಕ್ಕಳು ಸ್ಕೂಲ್ ಬಿಟ್ಟು ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡೋಕ್ಕೆ ಕೂತಿದ್ದಾರೆ. ಸೊ ನಾನು ಅವತ್ತಿನ ದಿನ ಬುಧವಾರ ಅಂತ ಹೇಳಿದ್ನಲ್ಲ, ಮೊಟ್ಟೆನ ಬಾಯ್ಲ್ ಮಾಡಿದ್ದೆ ಸ್ನೇಹಿತರೆ, ಅದನ್ನು ಮಕ್ಕಳಿಗೆ ತಿನ್ನಿಸಿದ್ದು ತೋರಿಸಿಲ್ಲ ನಾನು. ನಮ್ಮ ಯಜಮಾನ್ಗೆ ಹಾಕ್ಕೊಟ್ಟಿದ್ದೀನಿ. ಅವರು ಮೊಟ್ಟೆ ಮತ್ತು ಚಿತ್ರಾನ್ನ ಜ್ಯೂಸ್ ಕುಡಿದ್ರು. ಅವ್ರಿಗಾರು ತುಂಬ ಖುಷಿಯಾಯಿತು. ಯಾಕಂದರೆ ಅವ್ರು ಹೇಳ್ತಾ ಇರ್ತಾರೆ, ಆಯಿಲಿ ಫುಡ್ ಏನು ತಿನ್ನಬಾರ್ದು, ಬೆಳಿಗ್ಗೆ ಆಯಿಲಿ ಫುಡ್ ಯಾರು ತಿನ್ನೋದು ಬೇಡ, ಟೀನು ಕುಡಿಯೋದು ಬೇಡ. ಮಕ್ಕಳಿಗೆ ಇದೇ ಥರ ಹೆಲ್ತಿಯಾಗಿ ಸ್ವಲ್ಪ ತಿಂದರೂ ಪರವಾಗಿಲ್ಲ, ಸ್ವಲ್ಪ ತಿಂದರೂ ಪರವಾಗಿಲ್ಲ. ನಮ್ಮ ದೇಹಕ್ಕೆ ಯಾವ್ದು ಯೂಸ್ ಇರುತ್ತೆ ಅದನ್ನು ಮಾತ್ರ ತಿನ್ನೋಣ. ಮಕ್ಕಳಿಗೂ ಅದನ್ನೇ ಕೊಡಿ, ಎಣ್ಣೆ ದಿನಸಿ ಏನು ಕೊಡೋಕ್ಕೆ ಹೋಗಬೇಡ. ಬಾಯ್ಲ್ ಇದ್ದು ಮೊಟ್ಟೆ ಕೊಡು, ಇಲ್ಲ ಜ್ಯೂಸ್ ಕೊಡು, ಫ್ರೂಟ್ಸ್ ಕೊಡು, ಈ ಥರ ಎಲ್ಲ ಹೇಳ್ತಾರೆ. ಜಾಸ್ತಿ ರೈಸ್ ಆಗಲಿ ಈ ಥರ ಬೇಡ, ಚಪಾತಿ ಕೊಡು ಅದಕ್ಕೆ, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಸೊ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಯಾವಾಗಾದರೂ ಸ್ನ್ಯಾಕ್ಸ್ ಮಾತ್ರ ಕೊಡ್ತಾ ಇರ್ತೀನಿ ಅವರಿಗೆ. ನಮ್ಮ ಯಜಮಾನ್ರು ಬೆಳಗ್ಗೆ ಟಿಫನ್ ಮಾಡಿ ಅವ್ರ ಡ್ಯೂಟಿಗೆ ಹೋಗಿಬಿಟ್ರು. ಸೊ ನಂದೇನಾದರೂ ರೊಟೀನ್ ಅವರೆಲ್ಲ ಹೋದ ನಂತರ ಕಿಚನ್ ಕ್ಲೀನಿಂಗು, ಪಾತ್ರೆ ತೊಳೆಯೋದು ಇವೆಲ್ಲ ಮನೆಗೆ ಇರ್ತಾವಲ್ಲ ಸ್ನೇಹಿತರೆ, ಮಕ್ಕಳು ಮತ್ತು ಯಜಮಾನ್ರು ಹೋದ ನಂತರ. ಸೊ ನನ್ನ ಡೈಲಿ ರೊಟೀನು ಸ್ಟಾರ್ಟ್ ಆಯಿತು. ಎಲ್ಲ ಕಿಚನ್ ಕಟ್ಟಿ ಕ್ಲೀನ್ ಮಾಡಿ ಪಾತ್ರೆಗಳನ್ನು ನೀಟಾಗಿ ಎಲ್ಲ ಏನು ಮಾಡ್ತೀನಿ, ತೊಳ್ಕೊಂಡ್ಬಿಟ್ಬಿಡ್ತೀನಿ. ಇವಾಗ ತೊಳೆದೆ ಅಂತಂದರೆ ಮತ್ತೆ ನೈಟು ಎಲ್ಲ ಊಟ ಆದ ನಂತರ ನಾನು ಪಾತ್ರೆ ತೊಳೆಯೋದು 2 ಟೈಮ್ 3 ಟೈಮ್ ಆಗುತ್ತೆ. ನಾವು ಯಾವುದೇ ಕೆಲಸ ಅಲ್ಲಿ ಸ್ನೇಹಿತರೆ, ನಾವು ಈ ಪಾತ್ರೆ ತೊಳೆಯೋದು ಸ್ವಲ್ಪ ಇದಾವ ಹೋಗಲಿ ಬಿಡು ಅಂತ ಬಿಟ್ಟೆವು ಅಂತಂದರೆ ಅವು ಜಾಸ್ತಿ ಪಾತ್ರೆಗಳಾದವ. ಈಗ ತೊಳೆಯೋದು ಮಧ್ಯಾಹ್ನ ತೊಳೆದ್ರೂ ಭೀ ನಾವೇ ತೊಳಿಬೇಕು, ಸಾಯಂಕಾಲ ತೊಳೆದ್ರೂ ಭೀ ನಾವೇ ವಾಶ್ ಮಾಡಬೇಕು, ನಮ್ಮ ಮನೇನ ನಾವೇ ಕ್ಲೀನ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಅವಾಗಿಂದೋಗಿ ಕ್ಲೀನ್ ಮಾಡ್ಕೋತಾ ಇದ್ದರೆ ಪ್ರಾಬ್ಲಮ್ಮೇ ಇರಲ್ಲ. ಸೊ ಇದು ಮತ್ತೆ ನಾನು ಅಲ್ಲಿ ಸ್ಕಿಪ್ ಮಾಡಿ ನನಗೆ ವಿಡಿಯೋ ಮಾಡಲಿಕ್ಕಾಗಿಲ್ಲ. ಮತ್ತು ನಾನು ಶುಕ್ರವಾರ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅಮಾವಾಸ್ಯೆ ದಿನ ಪೂಜೆ ಮಾಡಿದ್ದೀನಿ ಸ್ನೇಹಿತರೆ. ಸಿಂಪಲ್ಲಾಗಿ ನೋಡಿ, ನಾನು ಜಗಲಿ ಮೇಲೆ ಅಂದರೆ ದೇವ್ರ ಮನೆಯಲ್ಲಿ 5 ದೀಪನ ಹಚ್ಚಿದ್ದೀನಿ ಅಮಾವಾಸ್ಯೆ ದಿನ. ನೀವು ಇಷ್ಟ ಇತ್ತು ಅಂದರೆ ಕೇಳಿ, ಕ್ವಶನು ನಾನು ಆನ್ಸರ್ ಮಾಡ್ತೀನಿ ಅಂತ. ನಾನು ಯಾಕೆ ಹಚ್ಚಿದ್ದೀನಿ, ಯಾವ ದೇವ್ರ ದೀಪ ಹಚ್ಚಿದ್ದೀನಿ ಅಂತ.
ಸೊ ನೋಡಿ ಈ ಥರ ನಾನು ಪೂಜೆ ಮಾಡಿದ್ದೀನಿ. ನನಗಂತೂ ತುಂಬಾ ಖುಷಿ ಅನ್ನಿಸ್ತು ಅಮಾವಾಸ್ಯೆ ದಿನ ಪೂಜೆ ಮಾಡಿದ್ದೀನಿ ಅಂತ. ಸೊ ಅವತ್ತು ನಾನು ಉಪ್ಪಿಟ್ಟೆ ಮಾಡಿದ್ದೆ. ಬುಧವಾರನೂ ಉಪ್ಪಿಟ್ಟೆ ಮಾಡಿದ್ದೆ ನಾನು, ಮತ್ತು ಹಾಗೆ ಶುಕ್ರವಾರನೂ ಉಪ್ಪಿಟ್ಟೆ ಮಾಡಿದ್ದೆ. ಅದೇನೋ ಗೊತ್ತಿಲ್ಲ, ಗೊತ್ತಾಗಲಿಲ್ಲ, ಏನೋ ಮಾಡಬೇಕು ಅನ್ನಿಸ್ತು. ಮನೇಲಿ ಯಾವುದು ಜಾಸ್ತಿ ಐಟಮ್ ಇರುತ್ತೋ ನಾನು ಜಾಸ್ತಿ ಅದನ್ನೇ ಮಾಡೋದು, ಇಲ್ಲ ಅಂದರೆ ಇಲ್ಲ. ಬೇರೆದೇನಾದರೂ ಮಾಡಿದ್ರು ರೈಸು ಮತ್ತಂದರೆ ಪುಳಿಯೋಗರೆ, ಚಿತ್ರಾನ್ನ ಈ ಥರ ಬೇರೆ ಎಲ್ಲ ಮಾಡ್ತಾಯಿರ್ತೀನಿ, ಚಪಾತಿ. ಸೊ ಅದೆಲ್ಲ ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ ಸ್ನೇಹಿತರೆ. ಯಾವಾಗ ವಿಡಿಯೋ ಮಾಡ್ದೋ ಮಗನಿಗೆ ಸ್ಕೂಲಿಂದ ಪೂಜೆ ಎಲ್ಲ ಮಾಡಿದ ನಂತರ ಸ್ಕೂಲಿಂದ ಕರ್ಕೊಂಬಂದು, ಸೊ ನಮ್ಮ ಧ್ರುವ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ, ಅದ್ರ ಜೊತೆಗೆ ಅವನಿಗೆ ತಿನ್ನಿಸ್ತಾ ಇದ್ದೀನಿ. ಉಳಿದಿದ್ದು ಮಿಕ್ಕಿದ್ದು ಉಪ್ಪಿಟ್ಟು ಇರುತ್ತಲ್ಲ ಅದು ನಾನು ತಿಂತಾ ಇದ್ದೀನಿ. ವೇಸ್ಟ್ ಮಾಡಬಾರ್ದಲ್ವ, ಅದಕ್ಕೋಸ್ಕರ ಅದನ್ನೇ ತಿನ್ನಿಸಿ ಎಲ್ಲ ಫಿನಿಶ್ ಆದ ನಂತರ ಮತ್ತೆ ಬೇಕಾದರೆ ಫ್ರೆಶ್ಶಾಗಿ ಅಡುಗೆ ಮಾಡಿಕೊಂಡ್ರೆ ಆಯಿತು ಅಂತ. ಸೊ ನಾವು ಅವನಿಗೆ ಓದಿಸ್ಕೋತಾ ನಾನು ಇದನ್ನೆಲ್ಲ ಕೆಲಸ ಮಾಡ್ತೀನಿ. ಹಾಗೆಯೇ ಮತ್ತೆ 2 ಗಂಟೆ ಹಾಗೆ ನಮ್ಮ ಯಜಮಾನರು ಬಂದರು, ಮಧ್ಯಾಹ್ನ ಊಟಕ್ಕೆ ಅಂತ ಬಂದರು. ಇಲ್ಲೇ ಎಲ್ಲೇ ಹತ್ತಿರದಲ್ಲಿ ಹೋದರೆ ಬಾಡಿಗೆ ಮೇಲೆ ಹೋದರೆ ಅವರು ಮನೆಗೆ ಬರ್ತಾರೆ. ಸೊ ಇಲ್ಲ ದೂರ ಬೇರೆ ಕಡೆ ಎಲ್ಲಾದರೂ ಒಂದು 25 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಈ ಥರ ದೂರ ಹೋದರೆ ಸೊ ಅವ್ರು ಬರೋಂಗಿಲ್ಲ. ಅದಕ್ಕೋಸ್ಕರ ಬಂದಿದ್ದರು. ಅವ್ರಿಗೆ ಊಟ ಆದ ನಂತರ ಮತ್ತೆ ನಾನು ಅವರಿಗೆ ಪಾಪಡ್ ಅಂತ ಹುರ್ಕೊಟ್ಟೆ, ಊಟ ಅದು ಮಾಡಿದ್ರು. ಸೊ ಅವರು ಮತ್ತೆ ಊಟ ಅದು ಮಾಡಿ ಮತ್ತೆ ಅವ್ರ ಕೆಲಸ ಬಂತು, ಅವ್ರು ಹೋಗ್ಬಿಟ್ರು ಅವರು. ಇವಾಗ ಮತ್ತು ಸಾಯಂಕಾಲ ನಾನು 4 ಗಂಟೆ ಮತ್ತು ಮಕ್ಕಳಿಗೆ ಕಾಂಪ್ಲೇನ್ ಕೊಡ್ತಾ ಇದ್ದೀನಿ. ಕಾಂಪ್ಲೇನು, ಬೂಸ್ಟು ಈ ಥರ ನನ್ನ ಕೈಲಿ ಎಷ್ಟಾಗುತ್ತೋ, ನನಗೆ ಎಷ್ಟು ಗೊತ್ತಿದೆಯೋ ಮಕ್ಕಳಿಗೆ ಅಷ್ಟು ಹೆಲ್ತಿ ಫುಡ್ಡು, ಹೆಲ್ತಿಯಾಗಿರಲಿ ಅಂತ ತಿನ್ನೋಕೆ ಮಾತ್ರ ಕೊಡ್ತೀನಿ. ಇವಾಗ ಹಾಲು ಬೆಳಗ್ಗೆ ನಾನು ಸ್ಕಿಪ್ ಮಾಡಿ ಸಾಯಂಕಾಲ ಕೊಡ್ತಾಯಿದ್ದೀನಿ, ಯಾಕೆಂದರೆ ಕಫ್ ಆಗಂಗಿದೆ ಮಕ್ಕಳಿಗೆ ಅಂತ. ಸಾಯಂಕಾಲ ಕಾಂಪ್ಲೇನ್ ಜೊತೆಗೆ ಅವ್ರಿಗೆ ಕೊಡ್ತೀನಿ. ಒಂದು ದಿನ ಕಾಂಪ್ಲೇನ್, ಒಂದು ದಿನ ಬೂಸ್ಟ್ ಈ ಥರ ಕೊಡ್ತಾಯಿರ್ತೀನಿ. ಅವ್ರು ಕುಡಿದು ಟ್ಯೂಷನ್ಗೆಲ್ಲ ರೆಡಿ ಆಗಬೇಕಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ ನಾವೆಲ್ಲ ಟೀ ಮಾಡ್ಕೊಳ್ಳೋಕ್ಕೆ ಟೀ ಜಾಸ್ತಿ ನಾವು ಕುಡಿಯೋಲ್ಲ. ಕಾಫಿ, ಒಂದು ಟೈಮ್ ಕಾಫಿ, ಒಂದು ಟೈಮ್ ಟೀ ಈ ಥರ ನಾವು ಕುಡಿತೀವಿ. ಬೆಳಗ್ಗೆ ಕಾಫಿ ಕುಡಿದ್ರೆ ಸಾಯಂಕಾಲ ಟೀ ಕುಡಿತೀವಿ, ಇಲ್ಲ ಬೆಳಗ್ಗೆ ಟೀ ಕುಡಿದ್ರೆ ಸಾಯಂಕಾಲ ಕಾಫಿ ಈ ಥರ ಎಲ್ಲ ಕುಡ್ಕೊತಿರ್ತೀವಿ. ಜಾಸ್ತಿ ಆದರೆ 2 ಟೈಮ್ ಕುಡಿಯೋದು. ಜಾಸ್ತಿ ಅಂದರೆ ಇದಾಗಲ್ಲ, ನನಗೆ ಜಾಸ್ತಿ ಗರ್ಮಿ ಆಗುತ್ತೆ, ಹೀಟ್ ಆಗ್ತದೆ ನಡಬಕ್ಕೆ. ಅಂದರೆ ಸೆಂಟ್ರಲ್ ಆಗಿತ್ತಲ್ಲ ಸ್ನೇಹಿತರೆ, ಹಾಲು ಮತ್ತು ಟೀ ಕುಡಿಯೋದ್ರಿಂದ ಕಫ್ ಆಗಿತ್ತಲ್ಲ, ಅದಕ್ಕೋಸ್ಕರ ನಾನು ಜಾಸ್ತಿ ಇಷ್ಟಪಟ್ಟು ಕುಡಿಯೋಂಗಿಲ್ಲ. ಸೊ ನೋಡಿ ಕಾಂಪ್ಲೇನ್ ರೆಡಿ ಮಾಡಿದ್ದೀನಿ. ಅವರಿಗೆ ಕುಡಿಸಿದ ನಂತರ ಮತ್ತೆ ಟ್ಯೂಷನ್ಗೆ ಅವ್ರಿಗೆ ಕಳಿಸ್ಬಿಟ್ಟು ಸಾಯಂಕಾಲ ಚಪಾತಿ ಮಾಡಬೇಕು ಅಂತ ಚಪಾತಿ ಮಾಡ್ತಾಯಿದ್ದೀನಿ. ನಾನು ನೋಡಿ ಇಷ್ಟಿಷ್ಟೇ ಚಪಾತಿ ಮಾಡ್ತೀನಿ. ನೋಡ್ತಾ ಇದ್ದಿಲ್ಲ ಸ್ನೇಹಿತರೆ, ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲಿಕ್ಕೆ ಹೋಗಬೇಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ. ನೋಡಿ ಚಪಾತಿ ಹೇಗೆ ಮಾಡ್ತಾಯಿದ್ದೀನಿ ಅಂತ. ನಾನು 2 ಪದರಿನ ಚಪಾತಿನೂ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಮನೇಲಿ ಮಕ್ಕಳಿಗೆ ತಿನ್ನೋಕೆ ಅಂದರೆ ತೆಳ್ಳಗೆ ಮಾಡ್ತೀನಿ ಜಾಸ್ತಿ. ಎಲ್ಲರೇ ಫಂಕ್ಷನು ಆ ಥರ ಎಲ್ಲ ಅಂದರೆ ಜಾಸ್ತಿ ದಂಡಿನ ಮನೆ ಇತ್ತಂದರೆ ದೊಡ್ಡ ದೊಡ್ಡ ಚಪಾತಿ ಮಾಡ್ತೀನಿ, ಸ್ವಲ್ಪ ದಪ್ಪ ಮಾಡ್ತೀನಿ. ಮನೇಲಿ ಮಕ್ಕಳು ತಿಂತಾರೆ ಮತ್ತು ಹಸ್ಬೆಂಡ್ಗಂದರೆ ತೆಳ್ಳಗೆ ಮಾಡಾಕ್ತೀನಿ, ಯಾಕೆಂದರೆ ದಪ್ಪ ಚಪಾತಿ ತಿನ್ನೋಕ್ಕಾಗಲ್ಲ, ನನಗೂ ಇಷ್ಟನೂ ಆಗಲ್ಲ. ತೆಳ್ಳಗಿದ್ರೆ ಇಷ್ಟ ಆಗುತ್ತೆ ತಿನ್ನೋಕ್ಕೆ. ಆಯಿತು ನೋಡಿ ಚಪಾತಿ ಮತ್ತು ಇದ್ರ ಜೊತೆಗೆ ಏನಾದರೂ ಮಾಡಬೇಕು. ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ಎಲ್ಲ ಮನೆ ಮತ್ತು ಮಕ್ಕಳದ್ದೆಲ್ಲ ನೋಡ್ಕೊಂಡು ಬ್ಲಾಗ್ ಮಾಡಬೇಕಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ ಆಗಲ್ಲ. ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಮಾಡಿದ್ದೀನಿ ಅಂತ ಹೇಳಿ ಈ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಓಕೆ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ.